ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೆಳು ಅವಲಕ್ಕಿ ತಗೊಂಡಿದ್ದೀನಿ. ಇವತ್ತು ಅವಲಕ್ಕಿ ಉಪ್ಪು ಕರಿ ಅಂತ ಮಾಡ್ತಾ ಇದ್ದೀನಿ. ಒಂದು ಬಟ್ಲು ತಗೊಂಡಿದ್ದೀನಿ. 2 ಬಟ್ಲು ತೆಳು ಅವಲಕ್ಕಿಗೆ 1 ಬಟ್ಲಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಇದು ಪ್ರಮಾಣ ಇಷ್ಟೇ ಹಾಕಿದರೆ ಚೆನ್ನಾಗಿರುತ್ತೆ. ಬೇಕು ಅಂದರೂ ನೋಡಿಕೊಂಡು ಹಾಕೋಬೋದು. ನೋಡಿ, ಇದೇ ಬಟ್ಲಲ್ಲಿ ನಾನು 2 ಬಟ್ಲು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲು ತೆಂಗಿನ ತುರಿ ಈಗ ತಾನೇ ತುರ್ಕೊಂಡಿದ್ದು, ಸಣ್ಣಗೆ ತುರ್ಕೊಂಡಿರೋದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟ್ ಏನೇನು ಹಾಕಿ ಯಾವ ರೀತಿ ಮಾಡಬೇಕು ಉಪ್ಪು ಕರಿನ, ಅವಲಕ್ಕಿ ಉಪ್ಪು ಕರಿನ ಅಂತ ನೋಡಿ ಈ ಥರ ತೆಳು ಅವಲಕ್ಕಿ ತೊಗೊಳ್ಳಿ. ದಪ್ಪ ಅವಲಕ್ಕಿಗೆ ಇದು ಸೆಟ್ ಆಗೋದಿಲ್ಲ ಉಪ್ಪು ಕರಿ, ಆದ್ದರಿಂದ ತೆಳು ಅವಲಕ್ಕಿನೇ ತಗೋಬೇಕು. ಈಗ ನಾವು ಇದನ್ನು ಮಾಡೋಣ. ಹೆಚ್ಕೊಂಡು ಈರುಳ್ಳಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಮಿಕ್ಕಿದ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ. ನೋಡಿ, ಅವಲಕ್ಕಿನಲ್ಲಿ ಒಂದು ಸ್ವಲ್ಪ ಸಣ್ಣ ಧೂಳು ಇರುತ್ತೆ. ಒಂದು ಸ್ವಲ್ಪ ಹಿಂಗೆ ಬೆವ್ರು ಮಾಡಿ ದಪ್ಪ ಅವಲಕ್ಕಿನ ನೋಡಿ ಇಷ್ಟು ತೆಕ್ಕೊಂಡಿದ್ದೀನಿ. ಇದು ನೋಡಿ ತೆಕ್ಕೋಬೇಕು. ಸಣ್ಣ ಧೂಳು ಇರುತ್ತಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ನೋಡಿ, ಇಲ್ಲಿ ಸಣ್ಣ ಧೂಳು ಇರುತ್ತೆ, ಅದೆಲ್ಲ ಉಳ್ಕೊಳ್ಳುತ್ತೆ. ಇದು ಕೂಡ ಅವಲಕ್ಕಿ ಪುಡಿನೇ ಆಗಿರುತ್ತೆ, ಅಂದರೆ ಸಣ್ಣ ಧೂಳು ಥರ ಇರುತ್ತೆ. ಅದಕ್ಕೆ ಇದನ್ನಿಷ್ಟನ್ನ ತೆಗೆದುಬಿಟ್ಟು ಒಳ್ಳೊಳ್ಳೆದು ದಪ್ಪದ ಮಾತ್ರ ಹಿಂಗೆ ಒಂದು ಸ್ವಲ್ಪ ಕೈಯಲ್ಲಿ ಇದು ಮಾಡಿದರೆ ಇದು ಪುಡಿ ಆಗುತ್ತೆ. ಈ ಒಳ್ಳೊಳ್ಳೆದು ಮಾತ್ರ ತೆಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವಲಕ್ಕಿ ಮತ್ತು ತೆಂಗಿನಕಾಯಿ ಆಗಿತ್ತು. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಪುಡಿಗಳನ್ನು ಹಾಕೋಬೇಕು. ನೋಡಿ, ಇಷ್ಟ ಅವಲಕ್ಕಿಗೆ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಸಾರಿನ ಪುಡಿ. ಇದೆರಡು ಒಟ್ಟಿಗೆ ಮಾಡ್ಕೊಂಡಿದ್ರೆ 1/4 ಚಮಚದಷ್ಟು ಹಾಕಿ ಪುಡಿನ. ನಾನು 2 ಸೇರಿಸಿ ಇದು ಅರ್ಧ, ಇದು 1/4 ಚಮಚ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು 2 ಚಮಚ ಬೆಲ್ಲ ಹಾಕ್ತಾ ಇದ್ದೀನಿ. ಪುಡಿ ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಬೇಕು ಅಂದರೆ ಮತ್ತೆ ಹಾಕಬಹುದು, ಹಾಕಿದ್ದೀನಿ. ನೆಕ್ಸ್ಟ್ ಎಣ್ಣೆ ತಗೊಂಡಿದ್ದೀನಿ. ಈಗ ನಾವು ಫಸ್ಟು ಈ ತೆಂಗಿನ ತುರಿ ಇವನ್ನೆಲ್ಲ ಅವಲಕ್ಕಿಗೆ ಬೆರೆಸ್ಕೋಬೇಕು ನಾವು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ. ನಾನೀಗ ತೆಂಗಿನ ತುರಿ ಹಾಕಿದ್ದೀನಿ. ನೋಡಿ, ಇವಾಗ ನಾನು ತೆಂಗಿನ ತುರಿ ಹಾಕಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿದ್ದೀನಿ. ಆನಂತರ ಖಾರದ ಪುಡಿ, ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿ, ಬೆಲ್ಲ, ಉಪ್ಪು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಕೈಯಲ್ಲೇ ಹಿಂಗೆ ಕ್ಯೂಚಿ ಇದು ಮಾಡಬೇಕು, ಅಂದರೆ ನೀರು ಬಿಡೋ ತನಕ ಕ್ಯೂಚಿ ಕಲಿಸ್ಬೇಕು. ಇದು ಎಲ್ಲದು ಹೊಂದ್ಕೊಂಡು ನೀರು ಬಿಡುತ್ತೆ. ತೆಂಗಿನಕಾಯಲ್ಲಿರೋದು ಮತ್ತು ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದು, ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಫಸ್ಟೇ ಇದನ್ನು ಕಲಿಸ್ಬಿಡ್ಬೇಕು. ಉಪ್ಪು ಎಲ್ಲ ಹಾಕಿದ್ದೀವಿ. ಉಪ್ಪು ಸಾಲದೆ ಹೋದರೆ ಆನಂತರ ಕೂಡ ಹಾಕೋಬೋದು. ಇದನ್ನು ನೋಡಿ ಚೆನ್ನಾಗಿ ಕ್ಯೂಚಿನೇ ಕಲಿಸ್ಬೇಕು. ಕೈಯಲ್ಲೇ ಕಲಿಸ್ಬೇಕು. ಹಾಗೆ ಚಮಚದಲ್ಲೇ ಕಲಿಸಿದ್ರೆ ಇದಾಗಲ್ಲ. ನೋಡಿ, ಈ ಥರ ಹಿಂಗೆ ಕ್ಯೂಚಿ ಕಲಿಸ್ಬೇಕು. ಇದನ್ನು ನೋಡಿ, ಈರುಳ್ಳಿಲಿ ಎಲ್ಲ ನೀರು ಬಿಡಬೇಕು, ಅಷ್ಟು ಗಟ್ಟಿಯಾಗಿ ಹಿಂಗೆ ಕ್ಯೂಚಿ ಕಲಸಿ ಇದನ್ನು ರೆಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾವು ಮತ್ತೆ ಈ ಅವಲಕ್ಕಿನ ಹಾಕ್ಕೊಂಡು ಇದೇ ರೀತಿ ಇವಾಗ ನಾನು ಯಾವ ರೀತಿ ಕ್ಯೂಚಿ ಕಲಸಿದ್ನೋ ಅದನ್ನು ಈ ಅವಲಕ್ಕಿಗೆ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಬಿಡ್ಬೇಕು. ಇದು ತೆಳು ಅವಲಕ್ಕಿ ಆಗಿರೋದ್ರಿಂದ ಇದಕ್ಕೆ ಹೊಂದ್ಕೊಳ್ಳುತ್ತೆ. ಇದಷ್ಟು ಅವಲಕ್ಕಿಗಷ್ಟು ಸಮ ಪ್ರಮಾಣದಲ್ಲಿ ಎಲ್ಲವುದು ಇದಾಗಬೇಕು. ಆ ರೀತಿ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ.
ನೀರು ಏನು ಚುಮ್ಗಿಸ್ಕೋಬೇಡಿ, ಹಾಗೆ ಒಣ ಅವಲಕ್ಕಿನೇ ಇದಕ್ಕೆ ಕಲಿಸ್ಬೇಕು. ತೆಂಗಿನಕಾಯಿನ ರಸ ಮತ್ತು ಎಣ್ಣೆ, ಈರುಳ್ಳಿಲಿರೋ ಹಸಿ ಅಂಶ ಎಲ್ಲ ಸೇರಿಕೊಂಡು ಇದು ಚೆನ್ನಾಗಾಗುತ್ತೆ. ಉಪ್ಪು ಬೇಕಾದರೆ ಆನಂತರ ಹಾಕೋಬೋದು. ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ, ಚೆನ್ನಾಗಾಗುತ್ತೆ, ಮೆತ್ತು ಕೂಡ ಆಗುತ್ತೆ. ಕೆಲವೊಬ್ಬರು ಈರುಳ್ಳಿನ ಇಷ್ಟಪಡದೆ ಹೋದವರು ಈರುಳ್ಳಿ ಹಾಕದೆ ಕೂಡ ಮಾಡ್ಬೋದು. ಬರೀ ತೆಂಗಿನಕಾಯಿ ತುರಿ ಇದೆ ಎಲ್ಲ ಹಾಕಿ ಈರುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ವೈಟ್ದೇನು ಇರಬಾರ್ದು, ಎಲ್ಲದಕ್ಕೂ ಹತ್ತು ಬಿಡಬೇಕು. ತೆಂಗಿನಕಾಯಿಂದು ಸಿಪ್ಪೆ ಅದು. ನೋಡಿ ಚೆನ್ನಾಗಾಯ್ತು. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು ನಾವು. ಈಗ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು, ಮೆತ್ತು ಕೂಡ ಆಗಿರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಒಗ್ಗರಣೆಗೆಲ್ಲ ಜೋಡಿಸ್ಕೊಂಡು ಒಗ್ಗರಣೆ ಹಾಕೋ ತನಕ ಇದು ನೆನ್ಕೊಂಡಿರುತ್ತೆ, ಅದಕ್ಕೆ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ನೋಡಿ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಪೀಸ್ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಒಂದೆರಡು ಸ್ಪೂನು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇಷ್ಟನ್ನು ಒಗ್ಗರಣೆ ಹಾಕಬೇಕು. ಈಗ ಒಗ್ಗರಣೆ ಹಾಕೋಣ. ನಾವು ಬೆಳ್ಳುಳ್ಳಿ ಹಾಕ್ತಾ ಇರೋದ್ರಿಂದ ಇಂಗನ್ನು ಹಾಕ್ತಾ ಇದ್ದೀನಿ. ನೋಡಿ ನಾನು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಸಾಸಿವೆ ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ನಾನು ಕಡಲೆ ಬೀಜ ಕೂಡ ಹಾಕಿದ್ದೀನಿ, ಕೆಂಪುಗಾಗಿದೆ. ಈಗ ನಾನು ಕರಿಬೇವು, ಒಂದು ಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಈಗ ಸಣ್ಣ ಉರಿ ಮಾಡಿಕೊಂಡು ಒಗ್ಗರಣೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪುಗಾಗೋ ತನಕ ಆಗಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದು ಒಗ್ಗರಣೆ ಆಗಿದೆ, ಇಷ್ಟೇ ಒಗ್ಗರಣೆ. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ಅವಲಕ್ಕಿ ಮೇಲೆ ಹಾಕಬೇಕು. ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ತೀರಾ ಬಿಸಿ ಇದ್ದಾಗ ಹಾಕೋದಕ್ಕಿಂತ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಹಿಂಗೆ ಹಾಕಿದರೆ ಪರಿಮಳ ಚೆನ್ನಾಗಿ ಬರುತ್ತೆ. ನೋಡಿ ಕಲಸಿಟ್ಟಿದ್ದು ಅವಲಕ್ಕಿ ಮೆತ್ತಗೆ ಚೆನ್ನಾಗಿ ಹದವಾಗಿದೆ, ಸಖತ್ತಾಗಿದೆ. ಈಗ ನಾನು ಇವಾಗ ಬಡಿಸ್ಬೇಕಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಈ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅವಲಕ್ಕಿ ರೆಡಿಯಾಗಿದೆ. ಈಗ ನಾವು ಇದರ ಮೇಲಕ್ಕೆ ಒಗ್ಗರಣೆ ಹಾಕಬೇಕು. ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ? ಅವಲಕ್ಕಿ ಉಪ್ಪು ಕರಿ, ಸಖತ್ತಾಗಿರೋ ಅಂಥ ಅವಲಕ್ಕಿ ಉಪ್ಪು ಕರಿ. ನಿಮಗೆ ಚಳಿಗಾಲದಲ್ಲಿ ಕೂಡ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ, ಸಖತ್ತಾಗಿರುತ್ತೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈಗ ನೋಡಿ ಇದು ತಣ್ಣಗಾಗಿದೆ ಒಗ್ಗರಣೆ ಎಲ್ಲ. ಇದರೊಳಗಡೆ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ತೀರ ಬಿಸಿ ಇದ್ದಾಗ ಹಾಕಬಾರ್ದು, ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ. ಈಗ ನೋಡಿ
ಈ ಒಗ್ಗರಣೆ ಎಲ್ಲ ಕಡೆಗೂ ಮಿಕ್ಸ್ ಆಗುವಂಗೆ ಮಾಡಿದರೆ ಸಾಕು. ಒಲೆ ಮೇಲಿಟ್ಟು ಬಿಸಿ ಮಾಡೋಕ್ಕೆ ಹೋಗ್ಬಿಡಿ. ಈ ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಮಾಡ್ಕೋಬಹುದು. ಬೇಸಿಗೆನಲ್ಲಿ ಗರಿ ಗರಿ ಅಂದರೆ ಪೇಪರ್ ಅವಲಕ್ಕಿನಲ್ಲೇ ಗರಿ ಗರಿ ಅವಲಕ್ಕಿ ಮಾಡ್ಕೋಬಹುದು. ಅದನ್ನು ಕೂಡ ತೋರಿಸ್ತೀನಿ. ಅಂದರೆ ಬಿಸಿಲಿಗೆ ಒಣಗಾಕಿ ಅವಲಕ್ಕಿನ ಗರಿ ಗರಿ ಮಾಡ್ಕೊಳ್ಳೋದು. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಎಣ್ಣೆಲಿ ಕರೆದಿದ್ರೆ ಇದನ್ನು ಕೂಡ ನೋಡಿ ಈ ಥರ ಪೀಸ್ ಮಾಡಿಕೊಂಡು ಇದರೊಳಗಡೆ ತಿನ್ಲಿಕ್ಕೆ ಕೂಡ ಉಪಯೋಗಿಸ್ಕೋಬಹುದು. ಸಖತ್ತಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಕ್ಕಳಿಗೆ ಟೀ ಟೈಮಲ್ಲಿ ಸಂಜೆ ಹೊತ್ತು ಮಾಡ್ಕೊಡ್ಬೋದು, ಇಲ್ಲ ಬೆಳಗಿನ ತಿಂಡಿಗೆ ಬೇಕಾದ್ರೂ ಮಾಡ್ಕೊಡ್ಬೋದು. ಇಲ್ಲ ಈ ಥರ ಮಾಡಿ ಬಾಕ್ಸಿಗೆ ಹಾಕ್ಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಖತ್ತಾಗಿರೋಂಥ ಅವಲಕ್ಕಿ ಉಪ್ಕರಿ ನೀವು ಕೂಡ ಮಾಡ್ತೀರಾ ಅಂತ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಚೆನ್ನಾಗಿದೆ, ಸಖತ್ತಾಗಿದೆ ನೋಡಿ. ನಾನು ಇವಾಗ ತಿಂದೆ, ಎಷ್ಟು ಚೆನ್ನಾಗಿದೆ ಅಂದರೆ ಖಾರ ಬೆಲ್ಲ ಸಿಹಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿದೆ. ಅಷ್ಟೊಂದೇನು ಖಾರನೂ ಇಲ್ಲ, ತುಂಬ ಚೆನ್ನಾಗಿದೆ.